कृष्णाय यादवेन्द्राय ज्ञानमुद्रायोगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ओम ओम अथातो ब्रह्म जिज्ञासा। ओम श्री गुरुभ्यो नमः। हरिः ओम। ಕೃಷ್ಣ ಸತ್ಯಭಾಮೆಯ ಜೊತೆಗೆ ಅಲ್ಲಿಂದ ಹೊರಟು ಇಂದ್ರನಿಗೆ ಹೋಗಲಿಕ್ಕೆ ಅನುಮತಿ ಕೊಟ್ಟು ಅತ್ಯಂತವಾಗಿ ಶೋಭಿಸಿದ ಅಂತ ಹೇಳಿ ಹೇಳ್ತಾರೆ. ಭಗವಂತ ಯಾವಾಗಲೂ ಶೋಭಿಸ್ತಾನೇ ಇರ್ತಾನೆ. ಸದಾ ವಿರೋಚಮಾನಸ್ಯ, ಯಾವಾಗಲೂ ಶೋಭಿಸ್ತಾ ಇರುವಂತಹ ಜಗತ್ಪತಿಗೆ ಏನು ನೀವು ವರ್ಣನೆ ಯಾಕೆ ಮಾಡ್ತೀರಿ ಅಂತ ಹೇಳಿದರೆ, ಕೆಲವು ಸಲ ವರ್ಣನೆ ಮಾಡಬೇಕಾಗ್ತದೆ. ಭಾಗವತದಲ್ಲಿಯೂ ಕೂಡ ಭಗವಂತ ಅಂತ ಹೇಳಿದ ಕೂಡಲೇ ಭಗವಂತನನ್ನು ವರ್ಣನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅಲ್ಪ ಬುದ್ಧಿಯವರಿಗೆ ಮರ್ತೋಗಿದ್ದರೆ ಅರೆ ಭಗವಂತ ಅಂದರೆ ಭಗವಂತನನ್ನು ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ ನೀವು ಇಲ್ವೋ ಅಂಥೇಳಿ ಅದಕ್ಕೋಸ್ಕರ ಹೇಳ್ತಾರೆ. ಕಿರೀಟಧಾರಿ ವರಕುಂಡಲೋಲ್ಲಸನ್. ಕಿರೀಟಧಾರಿ ಅಂದರೆ ಕಿರೀಟ ಹೊಳಿತಾ ಇದೆ, ಅತ್ಯದ್ಭುತವಾದ ಸುವರ್ಣ ರತ್ನ ಖಚಿತವಾದ ಕಿರೀಟ. ವರಕುಂಡಲ ಚಲಿತ ಅಂತೇಳಿದರೆ ಅಲ್ಲಾಡುವಂತಹ ಕುಂಡಲಗಳಿಂದ ಪ್ರಕಾಶಿತನಾಗಿದ್ದಾನೆ ಭಗವಂತ. ಮುಖಾಂಬುಜ, ಮುಖಾಂಬುಜ ಅಂತ ಹೇಳಿದ್ರೆ ತಾವರೆಯ ದಳಗಳಂತಹ ತಾವರೆಯಂತಹ ಮುಖ. ಮುಖಾಂಬುಜ. ಪೀತಪಟ, ಪೀತಾಂಬರಧಾರಿಯಾಗಿದ್ದಾನೆ, ಕೌಸ್ತುಭಮಣಿ ಧರಿಸಿದ್ದಾನೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರೋ ಭಗವಂತ ಅಂತೇಳಿದರೆ, ಎಲ್ಲ ಈ ಭಗವಂತನ ವರ್ಣನೆ. ಚತುರ್ಭುಜಧಾರಿಯಾದ ಭಗವಂತ, ಒಂದು ಕೈಯಲ್ಲಿ ಚಕ್ರ, ಒಂದು ಕೈಯಲ್ಲಿ ಶಂಖ ಹಿಡ್ಕೊಂಡದ್ದೆಲ್ಲ ಎಲ್ಲ ನೆನಪು ಬರ್ತಾ ಇದೆಯಾ? ಉಡುಪಿಯ ಕೃಷ್ಣ ಅಂತ ಹೇಳಿಕೊಂಡು ಕುಡುಗೋಲು ಕೃಷ್ಣ, ಕುಡುಗೋಲು ಹಿಡ್ಕೊಂಡಿದ್ದಾನೆ, ಕಡಗೋಲು ಕೃಷ್ಣ. ನೆನಪು ಬರಬೇಕಲ್ವ ಇದೆಲ್ಲ. ಒಂದು ಕೈಯಲ್ಲಿ ಹಗ್ಗ, ಇನ್ನೊಂದು ಕೈಯಲ್ಲಿ ಕಡಗೋಲು ಅಂತ ಹೇಳ್ಕೊಂಡು ಇದೆಲ್ಲ ನೆನಪು ಬರ್ತಾ ಇದೆಯೋ ಇಲ್ಲವೋ ಅಂತ ಎಲ್ಲ ವರ್ಣನೆ ಮಾಡ್ತಾರೆ. ಕೃಷ್ಣ ಅಂತ ಹೇಳಿದ್ಕೊಂಡು ಭಗವಂತನ ವರ್ಣನೆ. ಆ ಭಗವಂತ ಜಗತ್ಪ್ರಭು ಅಂತ ಹೇಳ್ತಾರೆ. ಅಂದರೆ ಪ್ರತಿ ಸಲ ಹೇಳ್ತಾರೆ ಜಗತ್ಪ್ರಭು ಭಗವಂತ. ಯಾಕಂತ ಹೇಳಿದರೆ ಜಗತ್ಪ್ರಭು, ಜಗತ್ತಿನ ಸೃಷ್ಟಿಕರ್ತ, ಪಾಲನಕರ್ತ, ಸಂಹಾರಕರ್ತ, ನಿಯಮನಕರ್ತ, ಎಲ್ಲವೂ ಅವನೇ. ಜ್ಞಾನ ಕೊಡುವವನು, ಅಜ್ಞಾನ ಕೊಡುವವನು, ನಮ್ಮನ್ನು ನಿಯಮನ ಮಾಡುವವನು, ಆಮೇಲಿಂದ ನಮ್ಮನ್ನು ಸಂಸಾರದ ಬಂಧಕ್ಕೆ ಹಾಕಿದವನು, ಬಂಧದಿಂದ ಮೋಕ್ಷ ಮಾಡುವವನು, ಎಲ್ಲವೂ ಅವನೇ. ಎಲ್ಲ ನೆನಪು ಬರಬೇಕು ಪ್ರತಿ ಸಲ ಭಗವಂತ ಅಂತ ಹೇಳಿದ ಕೂಡಲೇ ಇದೆಲ್ಲ ನೆನಪು ಬರಬೇಕು. ನಿಮಗೆ ಬರ್ತಾ ಇದೆಯೋ ಇಲ್ವೋ? ಪುರಾಣದಲ್ಲಿ ಕೂಡ ಹೀಗೆ ಮಾತು ಬರ್ತದೆ ಅಂತೇಳಿದರೆ ಪ್ರತಿ ಸಲ ಭಗವಂತ ಅಂತ ಹೇಳಿದರೆ ಈ ವರ್ಣನೆ ಮಾಡ್ತಾರೆ. ಯಾಕಂದರೆ ಮಂದಮತಿಗಳಿಗೆ ಒಂದು ವೇಳೆ ನೆನಪು ಬರಲಿಲ್ಲ ಅಂತೇಳಿದರೆ ನೆನಪು ಬರಿಸುವುದಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಮಧ್ವಾಚಾರ್ಯರಂತೂ ಸಾಮಾನ್ಯವಾಗಿ ಎಲ್ಲ ಸಂದರ್ಭದಲ್ಲಿ ಮಾಡೇ ಮಾಡ್ತಾರೆ. ಭಗವಂತ ಅಂತೇಳಿ ಸುಮ್ಮನೆ ಬಿಡೋದಿಲ್ಲ ಅವರು. ಭಗವಂತ ಅಂತೇಳಿ ಅವನ ಏನಾದರೂ ಒಂದು ವರ್ಣನೆ ಮಾಡಿಯೇ ಮಾಡಬೇಕು. ಮಧ್ವಾಚಾರ್ಯಗೂ ಕೂಡ ಈ ರೀತಿ ಹೇಳಿಬಿಟ್ಟು ಈಗ ಮುಂದೆ ಏನಾಯಿತು? ಕೃಷ್ಣ ದ್ವಾರಕೆಗೆ ಹೋಗ್ತಾ ಇದ್ದಾನೆ. ದ್ವಾರಕೆಯಲ್ಲಿ ಏನಾಗ್ತದೆ ಅಂತ ನೋಡುವ ವೈಲರೆ. ಪ್ರವಿಶ್ಯ ಶೇಷಃ ಸ್ವಪರೀಂ ಸ ಯಾದವೈಃ ಸುಪೂಜಿತೋ ಅಂತಃಪುರಮೇತ್ಯ ಚಾಂಗಣೇ ತರುಂ ಪ್ರಿಯಾಯಾನ್ಯದಧಾತ್ ಗೃಹಸ್ಯ ಸಹ ಇವ ಶೃಂಗೇನ ಚ ರತ್ನಸದ್ಗಿರೇ. 139ನೇ ಶ್ಲೋಕ. ಸ್ವಾಮಿಯಾದ ಆ ಕೃಷ್ಣನು ತನ್ನ ಪಟ್ಟಣಕ್ಕೆ ಪ್ರವೇಶಿಸಿ ಯಾದವರಿಂದ ಚೆನ್ನಾಗಿ ಪೂಜಿಸಿಕೊಂಡವನಾಗಿ ಅಂತಃಪುರವನ್ನು ಹೊಂದಿ ಹೆಂಡತಿಯಾದ ಸತ್ಯಭಾಮೆಯ ಮನೆಯ ಅಂಗಳದಲ್ಲಿ ರತ್ನಮಯವಾದ ಶ್ರೇಷ್ಠವಾದ ಪರ್ವತದ ಶಿಖರದಿಂದ ಸಹಿತವಾಗಿಯೇ ಪಾರಿಜಾತ ವೃಕ್ಷವನ್ನು ಇಟ್ಟನಂತೆ. ಪ್ರವಿಶ್ಯ ಚ ಈಶಃ ಸ್ವಪುರೀಂ ಸ ಯಾದವೈಃ
ಸುಪೂಜಿತೋ ಅಂತಃಪುರಂ ಏತ್ಯ ಚಾಂಗಣೆ ತರುಂ ಪ್ರಿಯಾಯ ನ್ಯದಧಾತ್ ಗೃಹಸ್ಯ ಸಹೈವ ಶೃಂಗೇಣ ಚ ರತ್ನಸದ್ಗಿರೇಃ ಪ್ರವಿಶ್ಯ ಈಶಃ ಈಶಃ ಅಂದರೆ ಭಗವಂತ ಶ್ರೀಕೃಷ್ಣನು ಸ್ವಪುರೀಂ ತನ್ನ ಪುರಿ ಅಂದರೆ ದ್ವಾರಕಾಪುರಿಯನ್ನು ಪ್ರವೇಶ ಮಾಡ್ತಾನೆ. ಭವ್ಯವಾದ ಸ್ವಾಗತ ಅಲ್ಲಿ ನಡೀತದೆ. ಎಲ್ಲ ಯಾದವರು ನಿಂತಿದ್ದಾರೆ ಭಗವಂತನ ಸ್ವಾಗತ ಮಾಡಿ ಸುಪೂಜಿತಃ ಪೂಜಿಸಲ್ಪಟ್ಟ ಶ್ರೀಕೃಷ್ಣನು ಸೀದಾ ಅಂತಃಪುರಕ್ಕೆ ಪ್ರವೇಶ ಮಾಡ್ತಾನೆ. ಅಂತಃಪುರಂ ಏತ್ಯ ಅಂತಃಪುರವನ್ನು ತಲುಪಿ ಏತ್ಯ ಚ ಅಂಗಣೆ ತರುಂ ಪ್ರಿಯಾಯ ಅಂಗಣೆ ಅಂಗಳದಲ್ಲಿ ಯಾರ ಅಂಗಳದಲ್ಲಿ ಪ್ರಿಯಾಯ ಅಂಗಣೆ ತನ್ನ ಪ್ರಿಯಳಾದ ಸತ್ಯಭಾಮೆಯ ಅಂಗಳದಲ್ಲಿ ಅಂಗಣೆ ಅಂದರೆ ಅಂಗಳದಲ್ಲಿ ಯಾರ ಅಂಗಳದಲ್ಲಿ ಪ್ರಿಯಾಯ ಸೊ ತನ್ನ ಪ್ರಿಯ ಮಡದಿ ಸತ್ಯಭಾಮೆಯ ಅಂಗಳದಲ್ಲಿ ತರುಂ ನ್ಯದಧಾತ್ ಆ ಪಾರಿಜಾತ ವೃಕ್ಷವನ್ನು ನ್ಯದಧಾತ್ ಇಡ್ತಾನೆ ಅಂದರೆ ನಡ್ತಾನೆ ಅಂತ ಲೆಕ್ಕ. ತರುಂ ನ್ಯದಧಾತ್ ತರುಂ ಅಂದರೆ ದೇವಲೋಕದಿಂದ ತಂದ ಪಾರಿಜಾತ ವೃಕ್ಷವನ್ನು ನ್ಯದಧಾತ್ ಇಟ್ಟ ಅಂದರೆ ನೆಟ್ಟ. ಗೃಹಸ್ಯ ಸಹೈವ ನ್ಯದಧಾತ್ ಗೃಹಸ್ಯ ಸಹೈವ ಶೃಂಗೇಣ ಗೃಹಸ್ಯ ಪ್ರಿಯಾಯ ಗೃಹಸ್ಯ ಅಂಗಣೆ ಅಂತದು ಸತ್ಯಭಾಮೆಯ ಮನೆಯ ಅಂತೇಳಿದರೆ ಪ್ರತಿಯೊಬ್ಬರಿಗೂ ಒಂದೊಂದು ಮನೆ ಇದೆ. ಪ್ರತಿ ಹೆಂಡತಿಗೂ ಒಂದೊಂದು ಮನೆ ಇದೆ. ಅಂದರೆ ಒಂದೇ ಮನೆಯಲ್ಲಿ 2-3 ಹೆಂಡತಿ ಅಂತ ಇಲ್ಲ. ಸೊ ಪ್ರತಿ ಒಂದು ಮನೆಯಲ್ಲಿ ಒಂದೇ ಹೆಂಡತಿ. ಸೊ ಆ ಥರ. ಸೊ ಪ್ರಿಯಾಯ ಗೃಹಸ್ಯ ಅಂಗಣೆ ತನ್ನ ಪ್ರಿಯ ಮಡದಿಯಾದ ಸತ್ಯಭಾಮೆಯ ಗೃಹಸ್ಯ ಮನೆಯ ಅಂಗಳದಲ್ಲಿ ತರುಂ ನ್ಯದಧಾತ್ ಆ ಪಾರಿಜಾತ ವೃಕ್ಷವನ್ನು ಇಟ್ಟ ನ್ಯದಧಾತ್ ಅಥವಾ ನೆಟ್ಟ. ನಂತರ ಸಹ ಏವ ಜತೆಗೆ ಸಹ ಏವ ಶೃಂಗೇಣ ರತ್ನಸದ್ಗಿರೇಃ ಅಂತೇಳಿದರೆ ಆ ಒಂದು ಮಣಿ ಪರ್ವತ ತಂದಿದ್ದಾನಲ್ವ ಅಲ್ಲಿ ದೇವೇಂದ್ರ ಕೊಟ್ಟದ್ದು ಅದು ಎಂಥದ್ದು ಶೃಂಗ ಅಂತೇಳಿದರೆ ಆ ಪರ್ವತ ಶಿಖರ ಕಾಣ್ತದೆ. ಪರ್ವತ ಶಿಖರ ಅಂತೇಳಿದರೆ ಯಾವ ಪರ್ವತ ಇದು? ಈ ರತ್ನಗಳ ಪರ್ವತ ಇದು. ರತ್ನಗಳ ಪರ್ವತ ಶಿಖರ ಸಮೇತ ಅದನ್ನು ಇಟ್ಟ ಅಲ್ಲೇ ಅಂತ. ಸೊ ಸಹೈವ ಶೃಂಗೇಣ ರತ್ನಸದ್ಗಿರೇಃ ರತ್ನ ಸತ್ ಗಿರೆ ಅಂತೇಳಿದರೆ ಪರ್ವತದ ಗಿರ ಅಂದರೆ ಪರ್ವತ ಗಿರಿ ಅಂದರೆ ಪರ್ವತ. ಸೊ ಗಿರೇಹೇ ರತ್ನ ಪರ್ವತ ರತ್ನಗಿರಿ ಅಂದರೆ ರತ್ನದ ಪರ್ವತ. ಸೊ ರತ್ನಗಿರೇಹೇ ಅಂತೇಳಿದರೆ ರತ್ನ ಪರ್ವತದ ಶೃಂಗೇಣ ಸಹ ಅಂತೇಳಿದರೆ ಶೃಂಗ ಕಾಣ್ತದೆ ಅಷ್ಟು ಎತ್ತರದವರೆಗೆ ಅಂದರೆ ರತ್ನದ ಅತಿ ದೊಡ್ಡ ರಾಶಿ. ಆ ರಾಶಿಯನ್ನು ಕೂಡ ಅಲ್ಲೇ ಇಟ್ಟ ಅನ್ನುವಂಥದ್ದು 139ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದರೆ ಸರ್ವೇಶ್ವರನಾದ ಶ್ರೀಕೃಷ್ಣ ಈಶಃ ಅಂತೇಳಿದರೆ ಎಲ್ಲ ಜಗತ್ಪ್ರಭೋ ಅಂತೇಳಿದರು. ಜಗತ್ತಿನ ಪ್ರಭು ಯಾರು? ಸರ್ವೇಶ್ವರ. ಈಶಾ ಅಂತೇಳಿದರೆ ಸರ್ವೇಶ್ವರನಾದ ಶ್ರೀಕೃಷ್ಣ ಸ್ವಪುರೀಂ ಪ್ರವಿಶ್ಯ ತನ್ನ ಪಟ್ಟಣ ದ್ವಾರಕಾಪುರಿಯನ್ನು ತನ್ನ ಪಟ್ಟಣ ಅಂದರೆ ತನ್ನ ಪುರಿ ದ್ವಾರಕಾಪುರಿ ಅದನ್ನು ಪ್ರವೇಶ ಮಾಡಿ ಯಾದವೈಹಿ ಸಂಪೂಜಿತಃ ಎಲ್ಲ ಯಾದವರಿಂದ ವಿಶೇಷವಾಗಿ ಸ್ವಾಗತಿಸಲ್ಪಟ್ಟು ಪೂಜಿಸಲ್ಪಟ್ಟ ಶ್ರೀಕೃಷ್ಣನು ಅಲ್ಲಿಂದ ಅಂತಃಪುರಂ ಏತ್ಯ ಎಲ್ಲ ಹೆಂಡಂದಿರು ಇರುವುದು ಎಲ್ಲಿ? ಅಂತಃಪುರದಲ್ಲಿ. ಸೊ ಅಂತಃಪುರಕ್ಕೆ ಪ್ರವೇಶ ಮಾಡಿ ಅಲ್ಲಿ ಸತ್ಯಭಾಮೆಯ ಪ್ರಿಯಾಯ ಸತ್ಯಭಾಮೆಯ ಪ್ರೀತಿಯ ಮಡದಿ ಸತ್ಯಭಾಮೆಯ ಪ್ರಿಯೆ ಅಂದರೆ ಪ್ರೀತಿಯ ಮಡದಿ ಪ್ರಿಯಾಯ ಅಂತೇಳಿದರೆ ಪ್ರೀತಿಯ ಮಡದಿ ಸತ್ಯಭಾಮೆಯ ಗೃಹಸ್ಯ ಅಂಗಣೆ ಮನೆಯ ಅಂಗಳದಲ್ಲಿ ಮಣಿಪರ್ವತದ ದೊಡ್ಡ ಶಿಖರದೊಂದಿಗೆ
ಪಾರಿಜಾತ ವೃಕ್ಷವನ್ನು ಸ್ಥಾಪಿಸಿದ. ನ್ಯದಧಾತ್. ನ್ಯದಧಾತ್ ಅಂದರೆ ನೆಟ್ಟ, ಇಟ್ಟ ಅಥವಾ ಸ್ಥಾಪಿಸಿದ. ಸೊ ಪಾರಿಜಾತ ವೃಕ್ಷವನ್ನು ಆ ಇಡೀ ದೊಡ್ಡ ರತ್ನದ ರಾಶಿ, ಪರ್ವತದ ಶೃಂಗದಷ್ಟು ದೊಡ್ಡ ಆ ಮಣಿಪರ್ವತದ ರಾಶಿಯನ್ನು ಶಿಖರದೊಂದಿಗೆ ಪಾರಿಜಾತ ವೃಕ್ಷವನ್ನು ಸ್ಥಾಪನೆ ಮಾಡಿದ. ತಾನು ಸತ್ಯಭಾಮೆಗೆ ನೀಡಿದ ವಚನವನ್ನು ಹಾಗೆ ಶ್ರೀಕೃಷ್ಣ ಪೂರೈಸಿ ಪಾರಿಜಾತಾಪಹಾರಕ ಅಂತ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ಬರುವಂತೆ ಖ್ಯಾತನಾದ ಅಂತ ಹೇಳಿದ್ರೆ ಪಾರಿಜಾತಾಪಹಾರಕ ಅಂತ ಬರ್ತದೆ ಎಲ್ಲಿ? ಕೃಷ್ಣಾಷ್ಟೋತ್ತರದಲ್ಲಿ. ಸೊ ಹಾಗೆ ಪಾರಿಜಾತಾಪಹಾರಕ, ದೇವಲೋಕದಿಂದ ಪಾರಿಜಾತವನ್ನು ಅಪಹರಿಸಿ ತಂದವ ಅನ್ನುವಂಥ ಹೆಸರು ಕೃಷ್ಣನಿಗೆ. ಸೊ ಅಪಹರಿಸಿ ತಂದ ಪಾರಿಜಾತ ವೃಕ್ಷವನ್ನು ಅಲ್ಲಿ ನೆಟ್ಟ. ಎಲ್ಲಿ? ತನ್ನ ಪ್ರೀತಿಯ ಮಡದಿ ಸತ್ಯಭಾಮೆಯ ಮನೆಯ ಅಂಗಳದಲ್ಲಿ ಅವಳಿಗೆ ಮಾತು ಕೊಟ್ಟಂತೆ ಈಗ ನಟ್ಟಿದ್ದಾನೆ, ಅದನ್ನು ಇರಿಸಿದ್ದಾನೆ, ಸ್ಥಾಪಿಸಿದ್ದಾನೆ. ಪಾರಿಜಾತಾಪಹಾರಕ ಕೃಷ್ಣ ಅಂತ ಹೇಳುವಲ್ಲಿಗೆ 139ನೇ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕ ಬೇರೆ. ಪ್ರದಾಯ ರತ್ನಾನಿ ಚ ಸರ್ವಸಾತ್ವತಾಂ ಯಥೇಷ್ಟತಸ್ತಾ ಅಪಿ ಕನ್ಯಕಾ ಪ್ರಭುಃ ಉದ್ವಾಹ್ಯ ರೇಮೇ ಪ್ರತಗೇವ ರತ್ನ ಪ್ರಾಸಾದ ಸಂಸ್ಥಾಭ್ಯನಂತ ರೂಪಃ. 140ನೇ ಶ್ಲೋಕ. ಎಲ್ಲಾ ಯಾದವರಿಗೂ ಇಚ್ಛಾನುಸಾರವಾಗಿ ಕೃಷ್ಣನು ರತ್ನಗಳನ್ನು ಕೊಟ್ಟು ಆ ಎಲ್ಲಾ ಕನ್ನಿಕೆಯರನ್ನು ಕೂಡ ಮದುವೆ ಮಾಡಿಕೊಂಡು ಬೇರೆ ಬೇರೆಯಾದ ರತ್ನಮಯವಾದ ಉಪ್ಪರಿಗೆಯಲ್ಲಿ ಇರತಕ್ಕಂತಹ ಕನ್ನಿಕೆಯರಿಂದ ಅಪರಿಮಿತವಾದ ರೂಪವುಳ್ಳವನಾಗಿ ಕ್ರೀಡಿಸಿದನಂತೆ. ಪ್ರದಾಯ ರತ್ನಾನಿ ಚ ಸರ್ವಸಾತ್ವತಾಂ ಯಥೇಷ್ಟತಃ ತಾಹ ಅಪಿ ಕನ್ಯಕಾ ಪ್ರಭುಃ ಉದ್ವಾಹ್ಯ ರೇಮೇ ಪೃಥಗೇವ ರತ್ನಪ್ರಾಸಾದ ಸಂಸ್ಥಾಭಿಃ ಅನಂತರೂಪಃ. ಪ್ರದಾಯ ರತ್ನಾನಿ, ರತ್ನದ ದೊಡ್ಡ ರಾಶಿ, ಪರ್ವತವೇ ಬಂದುಬಿಟ್ಟಿದೆ, ಪರ್ವತ ಶಿಖರದಷ್ಟು ಎತ್ತರದವರೆಗೆ ರತ್ನದ ರಾಶಿ. ಆ ರತ್ನದ ರಾಶಿಯನ್ನು ತಾನೇ ಇಟ್ಟುಕೊಂಡನೋ ಕೃಷ್ಣ ಅಂತ ಹೇಳಿದರೆ ಇಲ್ಲ. ಆ ರತ್ನದ ರಾಶಿಯನ್ನು ರತ್ನಾನಿ ಪ್ರದಾಯ ಕೊಟ್ಟ. ದಾ ಅಂದರೆ ಕೊಡುವುದು, ಪ್ರದಾಯ ಭಗವಂತನಿಂದ ಸಿಕ್ಕಿದ್ದು, ಅದು ಮಹಾಪ್ರಸಾದ ಅಂತ ಎಲ್ಲರೂ ತಗೊಳ್ತಾರೆ. ಸೊ ರತ್ನಾನಿ ಪ್ರದಾಯ ಯಾರಿಗೆ? ಸರ್ವಸಾತ್ವತಾಂ, ಸಾತ್ವತರು ಅಂತ ಹೇಳಿದರೆ ಯಾದವರದ್ದೇ ಒಂದು ಗುಂಪಿಗೆ ಹೆಸರು ಸಾತ್ವತರು ಅಂತ. ಸೊ ಕೃಷ್ಣನು ಆ ಸಾತ್ವತ ಗುಂಪಿನ ಅವನು ರಾಜ ಕೃಷ್ಣ. ಸೊ ಹೀಗೆ ಯಾದವರು ಅಂತ ಇಟ್ಕೊಳ್ಳುವ. ಸರ್ವಸಾತ್ವತಾಂ ಅಂದರೆ ಎಲ್ಲ ಯಾದವರಿಗೂ ಕೃಷ್ಣನು ಈ ರತ್ನದ ರಾಶಿಯನ್ನು ಹಂಚಿದ ಅಂತ ಅರ್ಥ. ತಾನೊಬ್ಬನೇ ಇಟ್ಕೊಳ್ಳಿಲ್ಲ, ಎಲ್ರಿಗೂ. ಅದು ಎಷ್ಟೆಷ್ಟು ಕೊಟ್ಟ ಅಂತ ಹೇಳಿದರೆ ಯಥೇಷ್ಟತಃ, ನಿಮ್ಗೆ ಎಷ್ಟು ಬೇಕು ಅಷ್ಟು. ಸಣ್ಣ ಚೀಲ ತಂದವರಿಗೆ ಸ್ವಲ್ಪ, ಆ ಚೀಲದಲ್ಲಿ ಫುಲ್ ಆಗುವಷ್ಟು. ದೊಡ್ಡ ಚೀಲ ತಂದಿದ್ದಾರೆ ಅಂದರೆ ಆ ಚೀಲ ಫುಲ್ ಆಗುವಷ್ಟು. ಇನ್ನೂ ದೊಡ್ಡ ಚೀಲ ತಂದಿದ್ದಾರೆ ಅಂದರೆ ತುಂಬ ಉಂಟು ಅಂತೇಳಿ ನಾನು ಗೋಣು ಚೀಲನೇ ತಂದಿದ್ದೇನೆ ಅಂದರೆ ಆ ಗೋಣು ಚೀಲವನ್ನು ತುಂಬಿಸಿ ಕೊಟ್ಟಿದ್ದಾನಂತ. ಯಥೇಷ್ಟತಃ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂತ. ಸರ್ವಸಾತ್ವತಾಂ ರತ್ನಾನಿ ಪ್ರದಾಯ. ಹೇಗೆ ಅಂತೇಳಿದರೆ ಯಥೇಷ್ಟತಃ, ಯಥೇಷ್ಟ ಅಂತೇಳಿದರೆ ಎಷ್ಟು ಬೇಕೋ ಅಷ್ಟು ಅಂತ. ಈ ಸಾಮಾನ್ಯವಾಗಿ ನಾವೆಲ್ಲ ಈಗ ಮಠಕ್ಕೆ ಹಾಗೆಲ್ಲ ಊಟಕ್ಕೆ ಹೋಗುವ ಕಾರಣ ಈಗ ಎಲ್ಲ ಹೋಟೆಲ್ನ ಊಟದ್ದು ಎಲ್ಲ ಹಿಂದಿದ್ದು ವೈಭವ ಎಲ್ಲ ನೆನಪು ಅಷ್ಟೇ. ಏನಂತೇಳಿದರೆ ಹಿಂದೆ ಹೋಟ್ಲಲ್ಲಿ ಒಂದು ಪ್ಲೇಟ್ ಊಟ ಅಂತ, ಅದರಲ್ಲಿ ಆ ಪ್ಲೇಟ್ನಲ್ಲಿ ಎಷ್ಟೆಲ್ಲಿ ಇದೆಯೋ ಅಷ್ಟು ಮಾತ್ರ. ಇನ್ನೊಂದು ಅಂತೇಳಿದರೆ ಫುಲ್ ಮೀಲ್ ಅಂತ. ಫುಲ್ ಮೀಲ್ ಅಂದರೆ ಯಥೇಷ್ಟತಃ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂತ. ಸೊ ಹಾಗೆಲ್ಲ ಕ್ಯಾಟಗರಿ ಇರ್ತಿತ್ತು. ಸೊ ಇಲ್ಲಿ ರತ್ನದ ರಾಶಿ ಹೇಗೆ ಕೊಟ್ಟ ಕೃಷ್ಣ ಅಂತೇಳಿದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ರತ್ನದ ರಾಶಿಯನ್ನು ಆ ಥರ ಕೊಡೋದಿದೆಯಾ ಅಂತೇಳಿದರೆ ಇದು ದ್ವಾರಕಾಪುರಿ, ಇದು ಭಗವಂತನ ಪುರಿ, ಇಲ್ಲಿ ಹಾಗೆ ಅಂತ. ಸೊ ಆಮೇಲಿಂದ ಒಂದು ಕೆಲಸ ಆಯಿತು. ಸತ್ಯಭಾಮೆಗೆ
ಪಾರಿಜಾತ ವೃಕ್ಷವನ್ನು ತಂದುಕೊಟ್ಟು ನಟ್ಟಾಯಿತು ಅವಳ ಮನೆಯ ಅಂಗಳದಲ್ಲಿ. ಆ ತಂದ ರತ್ನದ ರಾಶಿ, ಪರ್ವತ ಶಿಖರದಷ್ಟು ದೊಡ್ಡ ರಾಶಿಯನ್ನು ಎಲ್ಲ ಯಾದವರಿಗೂ ಹಂಚಿಕೊಟ್ಟದ್ದಾಯಿತು. ನಂತರ ತಾಹ ಅಪಿ, ಇನ್ನು ಯಾರೆಲ್ಲ ಬಂದಿದ್ದಾರೆ, ಈಗ ಸ್ವಲ್ಪ ಹೊತ್ತಿನ ಮೊದಲು ಕಳಿಸಿದ್ದಾರೆಲ್ಲ ಬಂದಿದ್ದಾರಲ್ಲ, 16,100 ಜನ ಬಂದಿದ್ದಾರೆ. ತಾಹ, ಆ ಎಲ್ಲ ಕನ್ಯಕೆಯರು ಯಾರು, ಅದರಲ್ಲಿ ಕನ್ನಿಕೆಯರಿದ್ದಾರೆ, ಗಂಧರ್ವ ಕನ್ನಿಕೆಯರಿದ್ದಾರೆ, ರಾಜಕುಮಾರಿಯರಿದ್ದಾರೆ, ಹೀಗೆ ಎಲ್ಲ ಥರದ ಕುಮಾರಿಯರಿರುವಂತಹ ಆ ಎಲ್ಲ ಕನ್ನಿಕೆಯರು ಭಗವಂತನೇ ನಮಗೆ ಗಂಡನಾಗಿ ಸಿಗಬೇಕಂತ ಅಗ್ನಿಪುತ್ರರು ವಾಯುದೇವರನ್ನು ಕುರಿತು ತಪಸ್ಸು ಮಾಡಿ ನಮ್ಮನ್ನು ವಾಯುದೇವರು ಪ್ರತ್ಯಕ್ಷರಾದಾಗ ಏನು ಬರಬೇಕು ಅಂತ ಕೇಳಿದಾಗ ನಾವು ಹುಡುಗಿಯರಾಗಬೇಕು. ಅರೆ ಏನು ಹುಡುಗಿಯರಾಗಬೇಕು ಅಂತ ಏನಿದು ವರ ಕೇಳಿದರೆ ನಮಗೆ ಶ್ರೀಕೃಷ್ಣನನ್ನು ಮದುವೆ ಆಗಬೇಕು. ಸರಿ ಅಂತ ತಥಾಸ್ತು ಅಂತೇಳಿ ವಾಯುದೇವರು ಅವರಿಗೆ ವರ ಕೊಟ್ಟು ಹೋಗಿದ್ದಾರೆ. ಅವರೆಲ್ಲ ಹುಡುಗಿಯರಾಗಿದ್ದಾರೆ. ಆಮೇಲಿಂದ ಮತ್ತೆ ಹುಟ್ಟಿ ಆಮೇಲೆ ದೊಡ್ಡ ಬದರಿಗೆ ಹೋಗಿ ಅಲ್ಲಿ ವೇದವ್ಯಾಸರದ್ದು ನಾರಾಯಣ ಮುನಿದ್ದು ಎಲ್ಲ ಸೇವೆ ಮಾಡಿ ಬಂದಿದ್ದಾರೆ. ಮತ್ತೆ ಹುಟ್ಟಿ ಬಂದ ಈ ರಾಜಕುಮಾರಿಯರು, ದೇವಕನ್ನಿಕೆಯರು, ಈ ಗಂಧರ್ವ ಕನ್ನಿಕೆಯರು 16,100 ಜನ ಬಂದಿದ್ದಾರೆ. ಇವರು ತಾಹ ಅಂದರೆ ಈ 16,100 ಜನ ಕನ್ನಿಕೆಯರು, ಕನ್ಯಕಾಹ ಕನ್ನಿಕೆಯರು. ಪ್ರಭುಹು ಉದ್ವಾಹ್ಯ, ಈ ಕನ್ನಿಕೆಯರನ್ನು, ಕನ್ಯಕಾಹ ಅಂತೇಳಿದರೆ ಸಾಮಾನ್ಯವಾಗಿ ತಮ್ ಅಂತೆಲ್ಲ ಬರ್ತದೆ. ಯಾವುದಕ್ಕೆ? ದ್ವಿತೀಯ ವಿಭಕ್ತಿಗೆ. ಇದು ಕನ್ಯಕಾಹ ಒಂದು ಸ್ಪೆಷಲ್. ದ್ವಿತೀಯ ವಿಭಕ್ತಿ ಅಂತ ಕಾಣುವುದೇ ಇಲ್ಲ, ಪ್ರಥಮ ವಿಭಕ್ತಿ ಇದ್ದ ಹಂಗಿದೆ. ಅಂದರೆ ಈ ಎಲ್ಲ ಕನ್ನಿಕೆಯರನ್ನು ಪ್ರಭುಗಳು ಅಂದರೆ ಭಗವಂತ ಶ್ರೀಕೃಷ್ಣ ಉದ್ವಾಹ್ಯ ಮದುವೆ ಮಾಡಿಕೊಂಡ. 16,100 ಜನರನ್ನು ಕೃಷ್ಣ ಮದುವೆ ಮಾಡಿಕೊಂಡ. ನೀವು ಅಂತೇಳಿದ್ರೆ ಒಂದು ಊಹಿಸಿದರೆ ಇದು ಯಾವ ಥರದ ಮದುವೆ ಇರ್ಬೋದು ಅಂತೇಳಿದರೆ 16,100 ಮಂಟಪ. ಅಂದರೆ ನೀವು ಊಹಿಸಿ, ನೀವು ದೇವರ ಒಂದು ಈಗ ಎಂಥದ್ದೆಲ್ಲ ನಡೀತದಲ್ಲ, ಎಂಥ ನಡೀತದೆ ಅದು ಧರ್ಮಾರ್ಥವಾಗಿ ಮದುವೆ ಮಾಡಿಸಿಕೊಡುವಂಥ ಒಂದು ಸಾಮೂಹಿಕ ಮದುವೆ, ಅದರಲ್ಲಿ ಒಂದು 100 ಜತೆಯ ಒಂದು ಈ ರೀತಿಯೆಲ್ಲ ಇರ್ತದೆ. ಇದು 16,100 ಅಂತೇಳಿದರೆ ಇದು ಎಷ್ಟು ದೊಡ್ಡ ಒಂದು ಚಪ್ಪರ ಇರ್ಬೋದು. ಇದರಲ್ಲಿ ಎಷ್ಟು ಮಂಟಪ, 16,100 ಮಂಟಪ. ಪ್ರತಿ ಮಂಟಪದಲ್ಲಿಯೂ ಕೃಷ್ಣ ಇದ್ದಾನೆ. ಅಂದರೆ ಈ ನಾರದರಂಥವ್ರು ಅಲ್ಲಿ ಹೋಗೋದುಂಟು, ಬಾಕಿದವರಿಗೆಲ್ಲ ಹೋಗಲಿಕ್ಕೆ ಕಷ್ಟ. ಅದು ದೇವರ ಮದುವೆ ನೋಡಲಿಕ್ಕೆ ಅದಕ್ಕೂ ಅಂಥ ಒಂದು ಪುಣ್ಯ ಮಾಡಿ ಹುಟ್ಟಿರಬೇಕು. ನಾರದರಂಥವ್ರು ಸೀದಾ ಹೋಗಿಬಿಡ್ತಾರೆ, ಮಹಾಭಕ್ತರವರು. ನಾರದರು ನೋಡಿದರೆ ಅಲ್ಲಿ ಈ ಮಂಟಪದಲ್ಲಿಯೂ ಕೃಷ್ಣ ಇದ್ದಾನೆ, ಈ ಮಂಟಪದಲ್ಲಿಯೂ ಕೃಷ್ಣ ಇದ್ದಾನೆ, ಈ ಮಂಟಪದಲ್ಲಿಯೂ ಕೃಷ್ಣ ಇದ್ದಾನೆ. ಎಂಥದ್ರಿ ಇದು, ಏನು ಮದುವೆ ಇದು ಅಂತೇಳಿದರೆ ನೀವು ಇದನ್ನು ಎಣಿಸಿಕೊಂಡ್ರೆ ನಿಮಗೆ ರೋಮಾಂಚನ ಆಗ್ತದೆ. ಅಂದರೆ ಕೃಷ್ಣನ 16,100 ರೂಪಗಳು. ಸೊ ಪ್ರಭು ಉದ್ವಾಹ್ಯ ಅಂತೇಳಿದರೆ ಎಲ್ಲರ ಜೊತೆಗೂ ಕೃಷ್ಣ ಇದ್ದಾನೆ. ಯಾವ ಕನ್ನಿಕೆಗೂ ಕೂಡ ಬೇಜಾರಿಲ್ಲ, ನಾನು ಕೃಷ್ಣನೊಟ್ಟಿಗೆ ಮದುವೆ ಆಗ್ತಾ ಇದ್ದೇನೆ, ನಾನು ಕೃಷ್ಣನೊಟ್ಟಿಗೆ ಮದುವೆ ಆಗ್ತಾ ಇದ್ದೀನಿ. ಪ್ರತಿಯೊಬ್ಬರ ಜೊತೆಗೂ ಕೃಷ್ಣ ಮದುವೆ ಆಗ್ತಾ ಇದ್ದಾನೆ. ಕನ್ಯಕಾಹ ಪ್ರಭು ಉದ್ವಾಹ್ಯ. ಉದ್ವಾಹ್ಯ ಅಥವಾ ವಿವಾಹ, ಉದ್ವಾಹ. ಸೊ ಉದ್ವಾಹ್ಯ ಮದುವೆ ಮಾಡಿಕೊಂಡು ರೇಮೇ ವಿಹರಿಸಿದ ಭಗವಂತ. ಏನು ವೈಭವ ನೋಡಿ, ಎಂಥ ವೈಭವ. ನಮಗೆ ಈ SVBC ಚಾನಲ್ನಲ್ಲಿ, TTD ಚಾನಲ್ನಲ್ಲಿ ಆ ವೆಂಕಟೇಶ ಶ್ರೀನಿವಾಸನ ವೈಭವ ನೋಡಿಯೇ ನಮಗೆ ಅತ್ಯಂತ ವಿಸ್ಮಯ ಆಗ್ತದೆ. ಏನು ವೈಭವ ದೇವರದ್ದು, ಏನು ದಿನ ಏನೆಲ್ಲ ಸೇವೆಗಳು, ಏನೆಲ್ಲ ಪೂಜೆಗಳು, ಏನೆಲ್ಲ ಉತ್ಸವಗಳು. ಪ್ರತಿದಿನ ಉತ್ಸವ, ಪ್ರತಿದಿನ ಕಲ್ಯಾಣೋತ್ಸವ. ಯಾರಿಗೆ? ಶ್ರೀನಿವಾಸನಿಗೆ, ತಿರುಪತಿ ತಿಮ್ಮಪ್ಪನಿಗೆ. ಸೊ ಅದನ್ನು ನೋಡಿಯೇ ನಮಗೆ ವಿಸ್ಮಯ ಆಗ್ತದೆ, ಏನು ದೇವರದ್ದು ಲೀಲೆಪ್ಪ ಅಂಥೇಳಿ. ಇದು ಇನ್ನು ಮಹಾ ಅದ್ಭುತ. ಇದು ಶ್ರೀಕೃಷ್ಣ 16,100 ಕನ್ನಿಕೆಯರೊಂದಿಗೆ ಪ್ರತಿ ಮಂಟಪದಲ್ಲಿಯೂ ಕೃಷ್ಣ ಇದ್ದು ಮದುವೆಯಾದ ಅಂತ ಹೇಳಿದರೆ ಏನು ಇದು ವೈಭವ ಅಂತ ನೋಡಿ. ರೇಮೇ, ಆಮೇಲೆ ಮದುವೆ ಆದಮೇಲೆ ರೇಮೇ ವಿಹಾರ ಮಾಡಿದ ಶ್ರೀಕೃಷ್ಣ 16,100 ಜನರೊಂದಿಗೆ.
ಪೃಥಗೇವ. ನೋಡಿ ನಾನು ಹೇಳಿದ್ದು ಪೃಥಗೇವ ಅಂತೇಳಿದರೆ, ಪೃಥಕ್ ಅಂದರೆ ಪ್ರತ್ಯೇಕವಾಗಿ, ಪ್ರತಿಯೊಬ್ಬಳ ಜೊತೆಗೂ ಕ್ರೀಡಿಸಿದ, ಪ್ರತ್ಯೇಕವಾಗಿ ಅಂತೇಳಿದರೆ ಅದು ಹೇಗೆ ಅಂತ ಈಗ ಪ್ರಶ್ನೆ. ಎಲ್ಲಿ ಅಂತೇಳಿದರೆ ಅಂತಃಪುರದಲ್ಲಿ, ಇದೀಗ ನಾವೆಲ್ಲ ಕೆಲವು ಸಲ ಇದಕ್ಕೆ ಹೋಗಿ ಯಾತ್ರೆಗೆಲ್ಲ ಹೋಗ್ತೇವಲ್ವ ಅಂತೇಳಿದರೆ ಒಂದು ಹಾಲ್ ಕೊಟ್ಟು ಬಿಡ್ತಾರೆ, ದೊಡ್ಡ ಹಾಲ್ನಲ್ಲಿ ಎಲ್ಲರೂ ಮಲಗೋದು, ಆ ಥರವ. ಆದರೆ ಇದು ಮದುವೆ ಆದಮೇಲೆ ಕ್ರೀಡಿಸಿದ ಅಂತೇಳಿದರೆ ಆ ಥರ ಆಗಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾದರೆ ಹೇಗೆ ಅಂತ ಕೇಳಿದರೆ, ಪೃಥಗೇವ ಪ್ರತಿಯೊಬ್ಬರ ಜೊತೆಗೆ, ಪ್ರತ್ಯೇಕವಾಗಿ, ರತ್ನಪ್ರಾಸಾದ ಸಂಸ್ಥಾಭಿ ಅನಂತರೂಪ. ಅನಂತರೂಪ ಅಂತೇಳಿದರೆ ಶ್ರೀಕೃಷ್ಣನ 16,100 ರೂಪಗಳು, ಪ್ರತಿಯೊಬ್ಬ ಕನ್ನಿಕೆಯ ಜೊತೆಗೆ ಕೃಷ್ಣ ಇದ್ದಾನೆ. ಆಯಿತು, 16,100 ಜೋಡಿ. ಈಗ ಪೃಥಕ್ ಕ್ರೀಡಿಸಿದ, ಅದು ಹೇಗೆ ಅಂತ ಕೇಳಿದರೆ, ರತ್ನಪ್ರಾಸಾದ ಸಂಸ್ಥಾಭಿ, ಪ್ರತಿಯೊಬ್ಬಳಿಗೂ ರತ್ನಪ್ರಾಸಾದ ಅಂದರೆ ಪ್ರಸಾದ ಒಂದು ಬೇರೆ, ಇದು ಪ್ರಾಸಾದ ಅಂತೇಳಿದರೆ ಉಪ್ಪರಿಗೆ ಮನೆ ಅಂತ, ಅಂದರೆ ದೊಡ್ಡ ಮನೆ ಅಂತೇಳಿದರೆ ಇದೇನು ಸಣ್ಣ ಮನೆ ಅಲ್ಲ, ಇದು ಪ್ರತಿಯೊಬ್ಬಳಿಗೂ ದೊಡ್ಡ ಮನೆ. ಯಾಕಂದರೆ ಭಗವಂತನ ಹೆಂಡತಿ ಅಂತ ಹೇಳಿದರೆ ಸಣ್ಣ ಮನೆಯಲ್ಲಿ ಇರಲಿಕ್ಕಾಗ್ತದ? ಸೊ ರತ್ನಪ್ರಾಸಾದ ಅಂದರೆ ಪ್ರಾಸಾದ ಅಂತೇಳಿದರೆ ಉಪ್ಪರಿಗೆ ಮನೆ, ದೊಡ್ಡ ಮನೆ ಅಂತಾಯಿತು. ನಂತರ ರತ್ನಪ್ರಾಸಾದ, ನೀವು ಆ ಮನೆ ನೋಡಿದರೆ, ಗೋಡೆ ನೋಡಿದರೂ ಅಲ್ಲಿ ರತ್ನಗಳು, ಕಂಬ ನೋಡಿದರೆ ಅಲ್ಲಿ ರತ್ನಗಳು, ಮೇಲಿಂದ ಅಂತಸ್ತು ನೋಡಿದರೆ ಅಲ್ಲಿ ರತ್ನಗಳು, ಎಲ್ಲೆಲ್ಲಿ ನೋಡಿದರೂ ರತ್ನಗಳಿಂದ ಖಚಿತವಾದ ದೊಡ್ಡ ಮನೆ ಪ್ರತಿಯೊಬ್ಬರಿಗೂ. ಹಾಗಾದರೆ 16,100 ರತ್ನ ಖಚಿತವಾದ ಉಪ್ಪರಿಗೆ ಮನೆಗಳು, ಪ್ರತಿಯೊಬ್ಬಳಿಗೂ ಒಂದೊಂದು ಮನೆ, ಪ್ರತಿಯೊಂದು ಮನೆಯಲ್ಲಿಯೂ ಇದ್ದಾರೆ. ಪ್ರತಿಯೊಂದು ಮನೆಯಲ್ಲಿಯೂ ವಿವಾಹದ ನಂತರ ನಡೆಯುವಂಥ ಮಹೋತ್ಸವ ನಡೀತಾ ಇದೆ, ಏನು ನಾವು ಪ್ರಸ್ತ ಅಂತ ಹೇಳ್ತೀವೋ ನಡೀತಾ ಇದೆ. ಪ್ರತಿ ಮನೆಯಲ್ಲಿಯೂ ಕೃಷ್ಣ ಮತ್ತು ಒಬ್ಬಳು ಆ ಕನ್ನಿಕೆ ಇದ್ದಾಳೆ ಅಂತೇಳಿದರೆ